10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಚಾಪ್ಟರ್ 2 ಪಾಲಿನಾಮಿಯಲ್ ಅಭ್ಯಾಸ 2.2 ಎಕ್ಸಸೈಸ್ 2.2 ಕ್ವಶನ್ ನಂಬರ್ 2 ಸಬ್ ಕ್ವಶನ್ 5 -1/4, 1/4 ಇಲ್ಲಿ ನಮಗೆ ಶೂನ್ಯತೆಗಳ ಮೊತ್ತ ಅಂದರೆ ಸಮ್ ಆಫ್ ಝೀರೋಸ್, ಶೂನ್ಯತೆಗಳ ಗುಣಲಬ್ಧ ಅಂದರೆ ಪ್ರಾಡಕ್ಟ್ ಆಫ್ ಝೀರೋಸ್, ಈ ಎರಡು ಬೆಲೆಗಳನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪೊಲಿನಾಮಿಯಲನ್ನು ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಯಲಿಕ್ಕೆ ನಾವು ಎರಡು ರೀತಿಯ ವಿಧಾನವನ್ನು ಉಪಯೋಗಿಸ್ಬೋದು. ಮೊದಲನೇ ವಿಧಾನದಲ್ಲಿ ನಾವು ಆಲ್ಫಾ ಮತ್ತು ಬೀಟಾ ಏನಿದೆ ಇದು ಎರಡು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಥವಾ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ತೆಗೆದುಕೊಳ್ತೇವೆ. ಆ ರೀತಿ ತೆಗೆದುಕೊಂಡಾಗ ನಾವು ಇದನ್ನು ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಅಂತ ಬರಿಬೋದು. ನಂತರ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಮೈನಸ್ ಬೀಟಾ ಅಂತ ಹೇಳಿದರೆ ಎಕ್ಸ್ ಬೀಟಾ, ಮೈನಸ್ ಆಲ್ಫಾ ಇಂಟು ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಆಲ್ಫಾ, ಮೈನಸ್ ಆಲ್ಫಾ ಇಂಟು ಮೈನಸ್ ಬೀಟಾ ಅಂತ ಹೇಳಿದರೆ ಆಲ್ಫಾ ಇಂಟು ಬೀಟಾ. ಆಮೇಲೆ ಇಲ್ಲಿರುವಂಥ ಎಕ್ಸ್ ಟರ್ಮನ್ನು ಹಾಗೆ ಮೈನಸ್ ಸೈನನ್ನು ಹೊರಗಡೆ ತೆಗೆದರೆ ಇಲ್ಲಿ ಉಳಿತಾ ಇದೆ ಆಲ್ಫಾ ಪ್ಲಸ್ ಬೀಟಾ ಅಥವಾ ಬೀಟಾ ಪ್ಲಸ್ ಆಲ್ಫಾ ಇಂಟು ಎಕ್ಸ್ ಇಂಟು ಆಲ್ಫಾ ಇಂಟು ಬೀಟಾ. ಇಲ್ಲಿ ನೀವು ನೋಡ್ಬೋದು ಇದು ಏನಾಗಿದೆ ಶೂನ್ಯತೆಗಳ ಮೊತ್ತ ಅಥವಾ ಸಮ್ ಆಫ್ ಝೀರೋಸ್, ಹಾಗೆ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ಝೀರೋಸ್ ಅಥವಾ ಶೂನ್ಯತೆಗಳ ಗುಣಲಬ್ಧ ಆಗಿದೆ. ಸೊ ಈ ಫಾರ್ಮುಲಾವನ್ನು ನಾವೀಗ ಇಲ್ಲಿ ಉಪಯೋಗಿಸುವ. ಸೊ ಮೊದಲಿಗೆ ಶೂನ್ಯತೆಗಳ ಮೊತ್ತವಾಗಿ -1/4 ಕೊಟ್ಟಿದ್ದಾರೆ, ಹಾಗೆ ಶೂನ್ಯತೆಗಳ ಗುಣಲಬ್ಧವಾಗಿ 1/4 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ಆಲ್ಫಾ ಪ್ಲಸ್ ಬೀಟಾ ಅಂತ ತೆಗೆದುಕೊಳ್ಬೋದು ಮೊತ್ತವನ್ನು, ಹಾಗೆ ಗುಣಲಬ್ಧವನ್ನು ಆಲ್ಫಾ ಇಂಟು ಬೀಟಾ ಅಂತ ತೆಗೆದುಕೊಳ್ಬೋದು. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ ಎಷ್ಟು -1/4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದರೆ 1/4. ಈ ರೀತಿ ನಮಗೆ ಇಕ್ವೇಷನ್ ಸಿಗ್ತದೆ. ಇಲ್ಲಿ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳು ಅಥವಾ ಝೀರೋಸ್ ಆಫ್ ಪೊಲಿನಾಮಿಯಲ್ ಆಗಿರೋದ್ರಿಂದ ನಾವು ಈ ಪೊಲಿನಾಮಿಯಲ್ ಝೀರೋಗೆ ಸಮವಾಗಿದೆ ಅಂತ ತೆಗೆದುಕೊಳ್ಬೋದು. ಯಾಕೆಂದರೆ ನಾವಿಲ್ಲಿ ಶೂನ್ಯತೆಯ ಮೊತ್ತ ಮತ್ತು ಗುಣಲಬ್ಧವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಸೊ ಇದು ಈಗ 0ಗೆ ಸಮವಾಗಿದೆ. ನಂತರ ಇಲ್ಲಿ ಈಗ ಎಲ್ ಸಿ ಎಮ್ ಅಥವಾ ಲಾಸಹವಾಗಿ 4 ತೆಗೆದುಕೊಳ್ಬೋದು. ಯಾಕೆಂದರೆ ಇಲ್ಲಿ ಕೇವಲ ಎಕ್ಸ್ ಸ್ಕ್ವೇರ್ ಇದೆ, ಇದನ್ನು ನಾವು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಅಂತ ತೆಗೆದುಕೊಂಡ್ರೆ ಇಲ್ಲಿ ಡಿನಾಮಿನೇಟ್ರಲ್ಲಿ 1 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಹಾಗಾಗಿ ಎಲ್ ಸಿ ಎಮ್ 4 ಆಗ್ತದೆ. ಎಲ್ ಸಿ ಎಮ್ ನೀವು 4 ಅಂತ ತೆಗೆದುಕೊಂಡ್ರೆ ಇಲ್ಲಿ 4 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 4x ಸ್ಕ್ವೇರ್, ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ ಪ್ಲಸ್ ಎಕ್ಸ್, ಆಮೇಲೆ ಇಲ್ಲಿ 1 ಇದೆ, ಪ್ಲಸ್ 1 ಇಸ್ ಈಕ್ವಲ್ ಟು 0. ಆಮೇಲೆ 4x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಈ 4 ಈ ಬದಿಗೆ ತಂದಾಗ 0 ಇಂಟು 4 ಅಂತ ಆಗ್ತದೆ. ಸೊ 0 ಇಂಟು 4 ಅಂತ ಹೇಳಿದರೆ 0 ಆಗಿದೆ. ಸೊ 4x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಎನ್ನುವಂಥ ಬೆಲೆ ಸಿಗ್ತದೆ. ಅಂದರೆ ನಾವಿಲ್ಲಿ ವರ್ಗ ಬಹುಪದೋಕ್ತಿಯಾಗಿ ಯಾವುದನ್ನು ತೆಗೆದುಕೊಳ್ಬೋದು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ತೆಗೆದುಕೊಳ್ಬೋದು. ಇದೊಂದು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಗಿದೆ. ಇದು ಒಂದು ಮೊದಲನೇ ವಿಧಾನ. ಇನ್ನೊಂದು ವಿಧಾನದ ಮೂಲಕ ಕೂಡ ನಾವು ಈ ಬೆಲೆಯನ್ನು ಕಂಡುಹಿಡಿಬೋದು. ಅದು ಹೇಗೆ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಯಾವುದಕ್ಕೆ ಸಮವಾಗಿದೆ, ಆಲ್ಫಾ ಪ್ಲಸ್ ಬೀಟಾವು ಮೈನಸ್ ಬಿ ಬೈ ಎಗೆ ಸಮವಾಗಿದೆ. ಸೊ ಈಗ ಮೈನಸ್ ಬಿ ಬೈ ಎಗೆ ಸಮವಾಗಿದೆ ಅಂದರೆ ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ ನಮಗೆ ಇಲ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ, -1/4 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಇದು ಸಿ ಬೈ ಎಗೆ ಸಮವಾಗಿದೆ. ಸೊ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದರೆ ಎಷ್ಟು, ಅದು 1/4. ಸೊ 1/4 ಈ ಎರಡು ಬೆಲೆಗಳನ್ನು ಕಂಪೇರ್ ಮಾಡಿದಾಗ ನಿಮಗಿಲ್ಲಿ ಎ, ಬಿ ಹಾಗೆ ಸಿಯ ಬೆಲೆಗಳು ಸಿಗ್ತದೆ. ಈಗ ಉದಾಹರಣೆಗೆ
ಇಲ್ಲಿ ಮೈನಸ್ ಬಿ ಬೈ ಎ ಇದೆ, ಇಲ್ಲಿ ಮೈನಸ್ 1/4 ಇದೆ. ಅಂದರೆ ನಾವೇನು ಹೇಳ್ಬೋದು, ಎ ಇಸ್ ಈಕ್ವಲ್ ಟು 4 ಅಂತ ಹೇಳ್ಬೋದು, ಹಾಗೆ ಬಿ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಸಿ ಬೈ ಎ ಇದೆ, ಇಲ್ಲಿ 1/4 ಇದೆ, ಹಾಗಾಗಿ ಎ ಇಸ್ ಈಕ್ವಲ್ ಟು 4 ಆಗಿದೆ, ಸಿ ಇಸ್ ಈಕ್ವಲ್ ಟು 1 ಆಗಿದೆ. ಸೊ ಈ ರೀತಿ ಕಂಪೇರ್ ಮಾಡಿದಾಗ ನಮಗೆ ಎ ಇಸ್ ಈಕ್ವಲ್ ಟು 4, ಬಿ ಇಸ್ ಈಕ್ವಲ್ ಟು 1, ಹಾಗೆ ಸಿ ಇಸ್ ಈಕ್ವಲ್ ಟು 1 ಎನ್ನುವಂಥ ಬೆಲೆ ಸಿಗ್ತದೆ. ನಂತರ ನಾವೇನು ಮಾಡಬೇಕು, ಈ ಬೆಲೆಯನ್ನು ವರ್ಗ ಬಹುಪದೋಕ್ತಿಯ ಜನರಲ್ ಫಾರ್ಮ್ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಜನರಲ್ ಫಾರ್ಮ್ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎಯ ಜಾಗದಲ್ಲಿ 4 ಆಗ್ತಾ ಇದ್ದೇನೆ, ಸೊ 4x ಸ್ಕ್ವೇರ್ ಪ್ಲಸ್ ಬಿ ಯ ಜಾಗದಲ್ಲಿ 1, ಸೊ 1x ಪ್ಲಸ್ 1. ಸೊ ನಮಗಿಲ್ಲಿ ಸಿಗ್ತಾ ಇದೆ 4x ಸ್ಕ್ವೇರ್ 1 ಇಂಟು ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಪ್ಲಸ್ 1. ಸೊ ಇದೊಂದು ವರ್ಗ ಬಹುಪದೋಕ್ತಿ ಆಗಿದೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಸೊ 2 ವಿಧಾನಗಳಿವೆ ಇದನ್ನು ಕಂಡುಹಿಡಿಯಲಿಕ್ಕೆ. ಯಾವುದೇ ವಿಧಾನವನ್ನು ನೀವಿಲ್ಲಿ ಉಪಯೋಗಿಸ್ಬೋದು. ನಂತರ ಸಬ್ ಕ್ವಶನ್ 6, 4 ಮತ್ತು 1, ಇಲ್ಲಿ ಕೂಡ ನಾವು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಕಂಡುಹಿಡಿಬೇಕು. ಇಲ್ಲಿ ಶೂನ್ಯತೆಗಳ ಮೊತ್ತ ಸಮ್ ಆಫ್ ಝೀರೋಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ ನಮಗೆ 4 ಅಂತ ಕೊಟ್ಟಿದ್ದಾರೆ. ಹಾಗೆ ಶೂನ್ಯತೆಗಳ ಗುಣಲಬ್ಧ ನಮಗೆ ಆಲ್ಫಾ ಇಂಟು ಬೀಟಾ 1 ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಸೊ ಮೊದಲಿಗೆ ನಾವೇನು ಮಾಡಬೇಕು, ಆಲ್ಫಾ ಮತ್ತು ಬೀಟಾಗಳು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ತೆಗೆದುಕೊಳ್ಬೇಕು. ಆ ರೀತಿ ತೆಗೆದುಕೊಂಡ್ರೆ ನಾವು ಹೇಗೆ ಬರೀಬೋದು ಅದನ್ನು, ಆ ರೀತಿಯಲ್ಲಿ ತೆಗೆದುಕೊಂಡ್ರೆ ಆಲ್ಫಾ ಮತ್ತು ಬೀಟಾಗಳು ವರ್ಗ ಬಹುಪದೋಕ್ತಿಯ ಶೂನ್ಯತೆ ಆದರೆ ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಅಂತ ನಾವು ಬರೀತೇವೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ ಎಕ್ಸ್ ಬೀಟಾ ಮೈನಸ್ ಎಕ್ಸ್ ಆಲ್ಫಾ ಪ್ಲಸ್ ಆಲ್ಫಾ ಇಂಟು ಬೀಟಾ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್, ಇದರಿಂದ ಮೈನಸ್ ಎಕ್ಸನ್ನು ಹೊರಗಡೆ ತೆಗೆದರೆ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಸಿಗ್ತದೆ. ಇದರಲ್ಲಿ ನಾವು ಈ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ 4, ಸೊ 4x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದರೆ 1. ಸೊ ನಮಗಿಲ್ಲಿ ಸಿಕ್ಕಿದೆ ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1. ಸೊ ಇದು ಒಂದು ವಿಧಾನ. ಹಾಗೆ ಇನ್ನೊಂದು ವಿಧಾನ ಇದೆ. ಇನ್ನೊಂದು ವಿಧಾನದ ಮೂಲಕ ಕೂಡ ಇಲ್ಲಿ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೋದು. ಸೊ ಅದು ಹೇಗೆ ಅಂತ ಹೇಳಿದರೆ, ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ ಮೈನಸ್ ಬಿ ಬೈ ಎ ಅಂತ ನಮಗೆ ಗೊತ್ತಿದೆ. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದರೆ ಸಿ ಬೈ ಎ ಅಂತ ನಮಗೆ ಗೊತ್ತಿದೆ. ಸೊ ಇಲ್ಲೀಗ ಆಲ್ಫಾ ಪ್ಲಸ್ ಬೀಟಾ ಎಷ್ಟು 4 ಆಗಿದೆ, ಹಾಗೆ ಸಿ ಬೈ ಎ ಎಷ್ಟಾಗಿದೆ 1 ಆಗಿದೆ. ಸೊ ಇಲ್ಲಿ 1 ಅಂತ ಬರಬೇಕಾದ್ರೆ ನಾವಿಲ್ಲಿ 1/1 ಅಂತ ತೆಗೆದುಕೊಳ್ಬೋದು. ಯಾಕೆಂದರೆ 1/1 ಅಂತ ಹೇಳಿದರೆ 1 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ಇದರ ಜೊತೆ ಕಂಪೇರ್ ಮಾಡಿದಾಗ ನಾವಿಲ್ಲಿ ಹೇಳ್ಬೋದು ಎಯ ಬೆಲೆ ಎಷ್ಟು 1, ಹಾಗೆ ಸಿಯ ಬೆಲೆ ಎಷ್ಟು ಅಂತ ಹೇಳ್ಬೋದು 1 ಅಂತ ಹೇಳ್ಬೋದು. ಸೊ ಎಯ ಬೆಲೆ ಸಿಕ್ಕಿದೆ, ಸಿಯ ಬೆಲೆ ಸಿಕ್ಕಿದೆ. ನೆಕ್ಸ್ಟ್ ನಾವು ಬಿಯ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಈಗ 4 ಇದೆ. ಈ 4ಅನ್ನು 4/1 ಅಂತ ನಾವು ಬರೀಬೋದು. ಯಾಕೆಂದರೆ 4/1 ಅಂತ ಹೇಳಿದರೆ ಅದು 4ಗೆ ಸಮವಾಗಿದೆ. ಆದರೆ ಇಲ್ಲಿ ಮೈನಸ್ ಬಿ ಇದೆ. ಇಲ್ಲಿ ಒಂದು ವೇಳೆ ಬಿ ಇದ್ದರೆ ಬಿ ಈಸ್ ಈಕ್ವಲ್ ಟು 4 ಅಂತ ತೆಗೆದುಕೊಳ್ಬೋದಿತ್ತು. ಆದರೆ ಇಲ್ಲಿ ಮೈನಸ್ ಬಿ ಇದೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಮೈನಸ್ಸನ್ನು ಹಾಗೆ ಉಳಿಸಿ ಇಲ್ಲಿ -4 ಅಂತ ತೆಗೆದುಕೊಳ್ಬೇಕು. ಯಾಕೆಂದರೆ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ ಇಲ್ಲಿ 4 ಎನ್ನುವಂಥ ಉತ್ತರ ನಿಮಗೆ ಸಿಗ್ತದೆ. ಸೊ ಈಗ ನಾವೇನು ಹೇಳ್ಬೋದು, ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಮೈನಸ್ ಸೈನ್ ಇದೆ, ಬ್ರ್ಯಾಕೆಟ್ನ ಒಳಗಡೆ -4 ಇದೆ. ಅಂದರೆ ಬಿಯ ಬೆಲೆ -4 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಎ 1 ಆಗಿದೆ, ಬಿಯ ಬೆಲೆ -4 ಆಗಿದೆ, ಹಾಗೆ ಸಿಯ ಬೆಲೆ 1 ಆಗಿದೆ. ನೆಕ್ಸ್ಟ್ ಈಗ ಎ ಬಿ ಮತ್ತು ಸಿಯ ಬೆಲೆ ನಮಗೆ ಸಿಕ್ಕಿದೆ. ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಯ ಜಾಗದಲ್ಲಿ 1 ಇಂಟು ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಬಿಯ ಜಾಗದಲ್ಲಿ -4, ಸೊ -4 ಇಂಟು ಎಕ್ಸ್ ಪ್ಲಸ್ 1. ಸೊ ನಮಗೆ ಸಿಗ್ತಾ ಇದೆ ವರ್ಗ ಬಹುಪದೋಕ್ತಿ
ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1. ಸೊ ಇಲ್ಲಿ ನೀವು ನೋಡ್ಬೋದು ಎರಡೂ ವಿಧಾನದಲ್ಲಿ ಒಂದೇ ರೀತಿಯ ಬೆಲೆ ಸಿಕ್ಕಿದೆ. ಸೊ ನೀವು ಯಾವುದೇ ವಿಧಾನವನ್ನು ಉಪಯೋಗಿಸಿ ಈ ರೀತಿಯಲ್ಲಿ ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪೊಲಿನಾಮಿಯಲನ್ನು ಕಂಡುಹಿಡಿಬೋದು.